ಮುಂಬೈ 8 ಗುಜರಾತ್ 0. ನಮಸ್ಕಾರ ಎಲ್ಲರಿಗೆ, ಸಿದ್ದರಾಮಯ್ಯ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರ್ನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. WPL 1 ಈಗಿನ ತನಕ ಗುಜರಾತ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ ಟೀಮನ್ನು ಸೋಲಿಸಲಿಕ್ಕೆ ಆಗ್ತಾನೆ ಇಲ್ಲ. 8 ಬಾರಿ ಮುಖಾಮುಖಿಯಾಗಿದೆ. 8 ಮ್ಯಾಚ್ ಕೂಡ ವಿನ್ ಆದದ್ದು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮು. ಗುಜರಾತ್ ಜೈಂಟ್ಸ್ ಯಾಕೆ ಮುಂಬೈಯನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ವಾ? ಇವತ್ತು ಅದ್ಭುತವಾಗಿರುವಂತಹ ಚಾನ್ಸ್ ಗುಜರಾತ್ ಜೈಂಟ್ಸ್ ಬಳಿ ಇತ್ತು ಮುಂಬೈಯನ್ನು ಸೋಲಿಸ್ಲಿಕ್ಕೆ. ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಮುಂಬೈಗೆ ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ಳೋದು. ಬಟ್ ಮುಂಬೈದು ಚೇಸಿಂಗ್, ವಾವ್! ಕ್ಯಾಪ್ಟನ್ಸ್ ಒನ್ಸ್ ಅಗೈನ್ ಕ್ಯಾಪ್ಟನ್ಸ್ ನೋಕ ಹರ್ಮನ್ ಪ್ರೀತ್ ಕೌರ್ ಕಡೆಯಿಂದ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಇವತ್ತು ಕೂಡ ಅವರೇ ಆಗ್ತಾರೆ ಅಂತ ನಾನು ಭಾವಿಸ್ಕೊಳ್ತಿದ್ದೇನೆ. ವಾವ್! ಅಂಡರ್ ಪ್ರೆಷರೇ ಇಲ್ಲ ಅನ್ನುವ ಥರ ಚೇಸ್ ಮಾಡಿದ್ರು ಇಡೀ ಮುಂಬೈ ಇಂಡಿಯನ್ಸ್ ಟೀಮು. ಎಲ್ಲ ನೋಟೇಬಲ್ ಕಾಂಟ್ರಿಬ್ಯೂಷನ್ ಬೇರೆಯವ್ರದ್ದು ಎಲ್ಲರಿಗೂ ಇದೆ. ಬಟ್ ಹೈಯೆಸ್ಟ್ ರನ್ ಗೆಟರ್ ಅಫ್ಕೋರ್ಸ್ ಹರ್ಮನ್ ಪ್ರೀತ್ ಕೌರ್ ಅವರು. ಗುಜರಾತ್ ಜೈಂಟ್ಸ್ ಸತತ 3 ಮ್ಯಾಚ್ 180+ ಹೊಡೆದು ಕೂಡ ಅವರು ಈ ಒಂದು ಮ್ಯಾಚನ್ನು ಸೋಲು ಹಾಗೆ ಆಯಿತು. ಲಾಸ್ಟ್ ಮ್ಯಾಚ್ ಡೆಲ್ಲಿ ಕಡೆಯಿಂದ ಹೇಗೋ ಎಸ್ಕೇಪ್ ಆಗಿದ್ರು. ಸೋಫಿ ಡಿವೈನ್ ಅವರ ಒಂದು ಡಿವೈನ್ ಓವರ್, ಲಾಸ್ಟ್ ಓವರಲ್ಲಿ 7 ರನ್ನನ್ನು ಡಿಫೆಂಡ್ ಮಾಡಬೇಕಿತ್ತು, ಕೇವಲ 2 ರನ್ ಬಿಟ್ಟು ಕೊಟ್ಟದ್ದು. ಹಾಗೆ ಎಲ್ಲ ಮ್ಯಾಚಲ್ಲಿ ಸಹ ಲಾಸ್ಟ್ ಓವರಲ್ಲಿ ಮ್ಯಾಜಿಕ್ ನಡೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಹಾಗೆ ಆಗಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಗುಜರಾತ್ ಜೈಂಟ್ಸ್ ಹೊಡೆದದ್ದು ಬರೋಬ್ಬರಿ 192 ರನ್. ಯಾವ ಆ್ಯಂಗಲಲ್ಲೂ ಕೂಡ ಇವರು 192 ರನ್ ಹೊಡೆಯಬಲ್ಲರು ಅಂತ ಅನ್ನಿಸ್ತಾ ಇರಲಿಲ್ಲ. ಯಾಕಂತಂದರೆ ಲಾಸ್ಟ್ 2 ಓವರಲ್ಲಿ ಪವಾಡ ಸದೃಶವಾಗಿ 39 ರನ್ ಹರಿದು ಬಂತು. ಏನು ಸೋಫಿ ಡಿವೈನ್ ಅವರು ಚಚ್ಚಿದ್ರ ಅಥವಾ ಗಾರ್ಡ್ನರ್ ಅವ್ರು ಚಚ್ಚಿದ್ರ? ಅಲ್ಲ, ಚಚ್ಚಿದ್ದು ಭಾರತಿ ಫುಲ್ಮಲಿ ಅವ್ರು. ನಾವು ಅಂದರೆ ಅವ್ರು ಈ ಥರ ಹೊಡಿತಾರೆ ಅಂತ ಅಂದ್ಕೊಂಡಿರಲ್ಲ. ಅಫ್ಕೋರ್ಸ್ ಏನು ಮುಂಬೈ ಇಂಡಿಯನ್ಸ್ ಇದು ಸಿಕ್ಕಾಪಟ್ಟೆ ಫುಲ್ ಟಾಸ್ಗಳೆಲ್ಲ ಇತ್ತು. ಬಟ್ ಸ್ಟಿಲ್ ಹೊಡೆದ್ರಲ್ಲ, ಫುಲ್ ಟಾಸನ್ನು 6 ಆಗಿ ಪರಿವರ್ತಿಸ್ತಾ ಇದ್ರು. 15 ಬಾಲ್ಗೆ ಲಾಸ್ಟಿಗೆ 36 ರನ್ ಚಚ್ಚಿದ್ರು ಭಾರತಿ ಫುಲ್ಮಲಿ ಅವರು ಬಂದದ್ದು ಕೂಡ ಒಂಥರ ಒಬ್ಬರ ಕೃಪಾ ಕಟಾಕ್ಷ ಅಥವಾ ಗುಜರಾತ್ ಜೈಂಟ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿತಾ ಅಂತ. ಆಯುಷ್ ಅವರು ಭಾರಿ ಒದ್ದಾಡ್ತಾ ಇದ್ರು. 14 ಬಾಲಿಗೆ 11 ರನ್, 1 4 ಇಲ್ಲ, 6 ಇಲ್ಲ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇಲ್ಲ. ಅವರು ಅಂಡರ್ ಕಾನ್ಫಿಡೆಂಟ್ ಅಂತ ಅನ್ನಿಸ್ತಾ ಇದ್ರು. ಅವ್ರನ್ನ ರಿಟೈರ್ಡ್ ಔಟ್ ಅಂತ ಘೋಷಣೆ ಮಾಡಿ ಸಡನ್ ಆಗಿ ಪಿಂಚ್ ಹಿಟ್ಟರ್ ಆಗಿ ಲಾಸ್ಟ್ಗೆ, ಅಂದರೆ ಪಿಂಚ್ ಹಿಟ್ಟರ್ ಲಾಸ್ಟಿಗೆ ಬೇಗ ಸ್ಕೋರ್ ಮಾಡಬೇಕಲ್ಲ, ತಂಡದ ಸ್ಕೋರನ್ನು ಇಲ್ಲಿಂದ ಇಲ್ಲಿಗೆ ತಗೊಂಡೋಗ್ಬೇಕಲ್ಲ. ಭಾರತಿ ಫುಲ್ಮಲಿ ಅವ್ರು ಬಂದು ವಾವ್, ಲಾಸ್ಟ್ 2 ಓವರ್ ಧೂಳಿಪಟ ಮಾಡಿ ಹಾಕಿದ್ರು. ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ಎಲ್ಲರದ್ದು ಚಿಕ್ಕ ಚಿಕ್ಕ ಕಾಂಟ್ರಿಬ್ಯೂಷನ್ ಇದೆ. ನನಗೆ ಭಾರಿ ಖುಷಿಯಾಗಿದೆ. ನಮ್ಮ ಎಕ್ಸ್ RCB ಪ್ಲೇಯರ್ ಕನ್ನಿಕಾ ಆಹುಜಾ ಅವರನ್ನು ಸ್ವಲ್ಪ ಟಾಪ್ ಆಫ್ ದ ಆರ್ಡ್ರಲ್ಲಿ ಆಡಿಸಿದ್ರು. ಅದು ಗ್ಯಾಂಬಲ ಎಂತ ಅಂತ ಗೊತ್ತಿಲ್ಲ ಅಥವಾ ಪ್ಲ್ಯಾನಿಂಗ, ಅದು ಭಯಂಕರ ಸೂಪರಾಗಿ ವರ್ಕ್ ಆಯಿತು ಮಾತ್ರ. 18 ಬಾಲಿಗೆ 35 ರನ್, 4 4, 2 6, 1 6 ಅಂತ ಯಾವುದೋ ಫ್ರೀ ಹಿಟ್ ಬಾಲಲ್ಲಿ ಏನು ಮುಂದೆ ಬಂದೊಂದು ಮಿಡ್ ವಿಕೆಟ್ ರೀಜನಲ್ಲಿ ಹೈಟಲ್ಲಿ ಹೋಯ್ತು 6. ಸೂಪರ್ ಆಟ. ಇವತ್ತು ಸೋಫಿ ಡಿವೈನ್ ಅವರಿಂದ ಆ ಥರದ ಆಟ ನಿರೀಕ್ಷೆ ಮಾಡಿದ್ದು. ಇನ್ನೊಂದು ಆಟ ಬರ್ತದೆ ದೊಡ್ಡ ಇನ್ನಿಂಗ್ಸ್ ಅಂತ. ಬಟ್ ಅವ್ರದ್ದು ಆಟ ಕೇವಲ 4 ಬಾಲಿಗೆ ಸೀಮಿತ ಆಯಿತು. ಬಟ್ ಸ್ಟಿಲ್ 4 ಬಾಲಿಗೆ 8 ರನ್ ಹೊಡೆದು ಅವ್ರು ಔಟ್ ಆದರು. ಬೆತ್ಮುನಿ ಅವರಿಗೆ ಒಂದು ಈಸಿ ಕ್ಯಾಚ್ ಫಸ್ಟ್ ಓವರಲ್ಲಿ ಅವರದ್ದು ಕ್ಯಾಚ್ ಡ್ರಾಪ್ ಆಯಿತು ಕಮಲಿನಿ ಅವರಿಂದ. ಕಮಲಿನಿ ಜಿ ಅವರೇ, ನಿಮ್ಮ ಕೀಪಿಂಗ್ ಅಂದರೆ ಕೆಲವೊಂದು ಈಸಿ ಕ್ಯಾಚ್ ಬಿಡೋದು ಅಥವಾ ನನಗೆ ಅವ್ರದ್ದು ಕೀಪಿಂಗ್ ಇನ್ನೂ ನಾನು ವಾವ್ ಅಂತ ಇಂಪ್ರೆಸ್ ಆಗಿಲ್ಲ. ಯಾವುದೋ ಒಂದು ಕ್ಯಾಚ್ ಭಯಂಕರ ಹಿಡಿದಿದ್ರು ಲಾಸ್ಟ್ ಮ್ಯಾಚಲ್ಲಿ 1 ಹ್ಯಾಂಡ್. ಬಟ್ ಸ್ಟಿಲ್ ಓವರ್ ಆಲ್ ಕೀಪಿಂಗ್ ಅಂತ ನೋಡಿದರೆ ಆ್ಯಂಡ್ ಅವರ ಬ್ಯಾಟಿಂಗ್ ಅಂತ ನೋಡಿದರೆ ಮುಂಬೈ ಇಂಡಿಯನ್ಸಲ್ಲಿ ವೀಕ್ ಲಿಂಕ್ ಅಂತ ಕಮಲಿನಿ ಅವರು ಕಾಣ್ತಾರೆ. ಹಾಗೆ ನಾವು RCBಯಲ್ಲಿ ಹೇಮಲತಾ ಅಂತ ಹೇಳ್ತೀವಲ್ಲ, ಹಾಗೆ ಇದು ಮುಂಬೈ ಇಂಡಿಯನ್ಸಲ್ಲಿ ನನಗೆ ಪರ್ಸ್ನಲಿ, ನಿಮಗೆ ಬೇರೆ ಇರ್ಬೋದು, ವೀಕ್ ಲಿಂಕ್ ಅಂತ ಕಮಲಿನಿ ಅವ್ರು ಕಾಣ್ತಾರೆ. ಬಟ್ ಓವರ್ ಆಲ್ ಗುಜರಾತ್ ಇದೇನು ಜೈಂಟ್ಸ್ ಅವರು 20 ಓವರಿಗೆ 193 ದೊಡ್ಡ ಮೊತ್ತಪ್ಪ. ಇದು ಇಸ್ಮಾಯಿಲ್ ಬಿಟ್ಟು ಬೇರೆ ಎಲ್ಲ ಬೌಲರ್ಸ್ ಕೂಡ ಹೊಡಿಸ್ಕೊಂಡಿದ್ದಾರೆ. ಅಮನ್ಜೋತ್ ಕೌರ್, ಹೌದು, ಅವರು 4 ಓವರಿಗೆ ಜಸ್ಟ್ 2 ರನ್ನಿಂದ ಅವ್ರದ್ದು ಅರ್ಧ ಶತಕ ಮಿಸ್ ಆಯಿತು. 4 ಓವರಿಗೆ 48 ರನ್ ಹೊಡೆಸ್ಕೊಂಡ್ರು. ವೇರಮ್ ಅವರು ವಾಹ್ವಾ ಅನ್ನೋ ಸ್ಟ್ರೈಕ್ ರೇಟಲ್ಲಿ ಆಡಲಿಲ್ಲ, 33 ಬಾಲಿಗೆ 43. ಬಟ್ ಸ್ಟಿಲ್ ಭಾರತಿ ಫುಲ್ಮಲ್ಲಿ ಮತ್ತು ವೇರಮ್ ಅವರು ಸೇರಿಕೊಂಡು ಸಿಕ್ಕಾವಟ್ಟೆ ದೊಡ್ಡ ಕಾಂಟ್ರಿಬ್ಯೂಷನ್ ಬಂತು, ದೊಡ್ಡ ಪಾರ್ಟ್ನರ್ಶಿಪ್ ಬಂತು. ಇವರದ್ದು ಚೇಸ್ ಸ್ಟಾರ್ಟ್ ಆದಾಗ ನೋಡಿ, ಮುಂಬೈ ತಂಡದಲ್ಲಿ ಅವರ ಮೇನ್ ಆಲ್ರೌಂಡರ್ ಕೀ ಪ್ಲೇಯರ್ ಇವತ್ತು ಇರಲಿಲ್ಲ. ಯಾರು? ಸ್ಕಿವರ್ ಬ್ರಂಟ್ ಅವರು ಇಂಜುರಿ ಆಗಿದ್ದ ಕಾರಣ ಅವರು ಇವತ್ತು ಆಡ್ತಾ ಇರಲಿಲ್ಲ. ಲಾಸ್ಟ್ ಮ್ಯಾಚಲ್ಲಿ ನೋಟಬಲ್ ಕಾಂಟ್ರಿಬ್ಯೂಷನ್ ಇತ್ತು, 70+ ಹೊಡೆದಿದ್ರು. ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ 70+ ಹೊಡೆದಿದ್ರು. ಸ್ಕಿವರ್ ಬ್ರಂಟ್ ಅವರು ಕೂಡ 70+ ಹೊಡೆದಿದ್ರು. ಬಟ್ ಇವತ್ತಿನ ಮ್ಯಾಚ್ಗೆ ಅವರು ಇರಲಿಲ್ಲ. ಅವರ ಬದಲಿಗೆ ಹಿಲಿ ಮ್ಯಾಥ್ಯೂಸ್ ಅವರು ಬಂದಿದ್ರು. ಅವರು ಬೌಲಿಂಗಲ್ಲಿ ಫಸ್ಟ್ ಓವರಲ್ಲಿ 18 ರನ್ನೆಲ್ಲ ಹೊಡೆಸ್ಕೊಂಡಿದ್ರು. ಬಟ್ ಸ್ಟಿಲ್
ಬ್ಯಾಟಿಂಗ್ ಅಂತ ಬಂದಾಗ ಒಂದು ಏನು ಹೇಳೋದು, ಒಳ್ಳೆ ಇಂಟೆಂಟಲ್ಲಿ 12 ಬಾಲಿಗೆ 22 ರನ್ನು ಸಿಕ್ಕಾಪಟ್ಟೆ ಅಂದರೆ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದರು. ಬಟ್ ಕ್ಯಾಪ್ಟನ್ಸ್ ನಾಕ್ ಎಲ್ಲರೂ ಎದುರು ನೋಡ್ತಿದ್ದದು, ಇಂಥ ಒಂದು ದೊಡ್ಡ ಚೇಸ್ ಇದ್ದಾಗ ಕ್ಯಾಪ್ಟನ್ ಹೇಗೆ ಆಡ್ತಾರೆ ಅಂತ. ಹರ್ಮನ್ ಪ್ರೀತ್ ಕೌರ್ ಸತತ 2ನೇ ಅರ್ಧಶತಕ, 43 ಬಾಲಿಗೆ 71 ರನ್, ಸತತ 2ನೇ ಬಾರಿಗೆ 70+ ಸ್ಕೋರ್ ಹೊಡೆದ್ರು. ಆ್ಯಂಡ್ ಅವರಿಗೆ ಭಯಂಕರ ಸಾಥ್ ಕೊಟ್ಟದ್ದು ಇಬ್ಬರು ಇದ್ದಾರೆ. ಒಂದು ಅಫ್ಕೋರ್ಸ್ ಯಾರು ನಮ್ಮ ಅಮನ್ಜೋತ್ ಕೌರ್, ಅವರು ಈ ಥರ ಆಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ಮುಂಬೈ ಇಂಡಿಯನ್ಸು ತನ್ನ ಬ್ಯಾಟಿಂಗ್ ಆರ್ಡ್ರಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿತ್ತು. ಯಾಕಂದರೆ 2 ಮ್ಯಾಚಲ್ಲಿ ಅಮೇಲೆ ಕೇರ್ ಅವ್ರನ್ನ ಓಪನರ್ ಆಗೆಲ್ಲ ಕಳಿಸ್ತಾ ಇದ್ರು. ಅವರನ್ನು ಇವತ್ತು ಬ್ಯಾಟಿಂಗ್ ನೀಲ್ಲ ಸಾಕು, ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಸಾಕಾಗಿದೆ, ನೀವು ಲೇಟ್ ಬಾ ಅಂತ ಹೇಳಿದಂತ ಕಾಣ್ತದೆ. ಅಮನ್ಜೋತ್ ಕೌರ್ ಅವ್ರನ್ನ ಹೇಗೆ ಅಲ್ಲಿ ಗುಜರಾತ್ ಕನಿಕಾ ಅಹುಜಾ ಅವರನ್ನ ಟಾಪ್ ಆಫ್ ದ ಆರ್ಡ್ರಲ್ಲಿ ಆಡಿಸಿದ್ರು, ಹಾಗೆ ಇಲ್ಲಿ ಕೂಡ ಅಮನ್ಜೋತ್ ಕೌರ್ ಅವ್ರನ್ನ 2 ವಿಕೆಟ್ ಹೋದ್ಮೇಲೆ ಅಮನ್ಜೋತ್ ಕೌರ್ ಅವ್ರನ್ನ ಕರೆಸಿದ್ರು. ಆ ಗ್ಯಾಂಬಲ್ ಎಂತ ಅಂತ ಗೊತ್ತಿಲ್ಲ, ಬಟ್ ಸೂಪರ್ ಆಗಿ ವರ್ಕ್ ಆಯಿತು. ಬೌಲಿಂಗಲ್ಲಿ ಏನು ರನ್ ಬಿಟ್ಕೊಟ್ಟಿದ್ರಲ್ಲ, ಬಟ್ ಬ್ಯಾಟಿಂಗಲ್ಲಿ ಸೂಪರ್ ಆಗಿ ಆಡಿದ್ರು. 26 ಬಾಲಿಗೆ 40 ರನ್. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಮನ್ಜೋತ್ ಕೌರ್ ಅವರು ಇಷ್ಟು ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ, ಈ ಟಾಪ್ ಆಫ್ ದ ಆರ್ಡ್ರಲ್ಲಿ ಬಂದು ಒಂದು ಇಂಪ್ಯಾಕ್ಟ್ಫುಲ್ ಈ ಚೇಸಿಂಗಿಗೆ ಬೇಕಾಗುವಂತಹ ಇನ್ನಿಂಗ್ಸ್ ಎಲ್ಲೂ ಕೂಡ ಆ ಒಂದು ರನ್ ರೇಟ್ ಡೌನ್ ಆಗದಾಗೆ ಅವರು ನೋಡಿಕೊಂಡ್ರು. ಆ್ಯಂಡ್ ಅಫ್ಕೋರ್ಸ್ ಹರ್ಮನ್ ಪ್ರೀತ್ ಕೌರ್ ಅವರ ಒಂದು ಪ್ರೆಷರನ್ನು ಕಡಿಮೆ ಮಾಡಿದರು. ಅದಾದಮೇಲೆ ಅಮನ್ಜೋತ್ ಕೌರ್ ಅವರು ಔಟ್ ಆದಮೇಲೆ ಈ ಒಂದು ಆಟಗಾರ್ತಿ ಬಂದು ಈ ನಿಕೋಲಾ ಕೇರಿ ಬಗ್ಗೆ ಮಾತಾಡಲೇಬೇಕು. ಮುಂಬೈ ಇಂಡಿಯನ್ಸ್ ಇದು 3 ಮ್ಯಾಚ್ಗಳಲ್ಲಿ ಕೂಡ ಬ್ಯಾಟಿಂಗ್ ಅಂತ ಬಂದಾಗ ಕನ್ಸಿಸ್ಟೆಂಟಾಗಿ 3 ಮ್ಯಾಚ್ಗಳಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ವಿತ್ ಎಕ್ಸ್ಟ್ರೀಮ್ಲಿ ಗುಡ್ ಸ್ಟ್ರೈಕ್ ರೇಟ್. ಇವರು ಹೀಗೆ ಆಡ್ತಾ ಹೋದರೆ ಹೇಳಲಿಕ್ಕೆ ಆಗೋದಿಲ್ಲ, ಪ್ಲೇಯರ್ ಆಫ್ ದ ಸೀರೀಸ್ ಆದರೂ ಆಗಬಹುದು WPL ಮುಗಿದ್ಮೇಲೆ. ಯಾಕಂತಂದರೆ ವಿಕೆಟ್ ತೆಗಿತಾ ಇದ್ದಾರೆ, ಅವರ ಫೀಲ್ಡಿಂಗ್ ಒಳ್ಳೆ ಉಂಟು. ಆ್ಯಂಡ್ ಬ್ಯಾಟಿಂಗ್ ಅಂತ ಬಂದಾಗ ಯೂಸ್ಫುಲ್ ಕಾಂಟ್ರಿಬ್ಯೂಷನ್, ಲಾಸ್ಟ್ ಒಂದು 5 ಓವರ್ 6 ಓವರ್ ಇದ್ದಾಗ ಬರ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇದ್ದಾರೆ. ಇವತ್ತು ಕೂಡ ಹಾಗೆ 23 ಬಾಲಿಗೆ 38 ರನ್, ಒಂದು ರೇಣುಕಾ ಸಿಂಗ್ ಅವರ ಓವರಲ್ಲಿ 20 ರನ್ ಹರಿದು ಬಂತು, 5 4, ಅದರಲ್ಲಿ ಒಂದು ಲೆಗ್ ಬೈ, ಬಟ್ ಸ್ಟಿಲ್ ಒಟ್ಟು 5 4 ಆಗಿ ಪರಿವರ್ತನೆ ಆಯಿತು, 20 ರನ್ ಹರಿದು ಬಂತು. ಲಾಸ್ಟ್ 5 ಓವರ್ ಏನಿದೆ ಜಿ ಧೂಳಿಪಟ, ಫುಲ್ ರನ್ ಲೀಕ್ ಮಾಡ್ತಾ ಹೋದ್ರು. ಹಾರಿಬಲ್ ಫೀಲ್ಡಿಂಗ್ ಅಪ್ಪ. ಇವತ್ತು 3 ಕ್ಯಾಚ್ ಬಿಟ್ಟರು ಅಂತ ಕಾಣ್ತದೆ ಹರ್ಮನ್ ಪ್ರೀತ್ ಕೌರ್ ಅವರದು. ಎಗೈನ್ ಯಾರು ಅದರಲ್ಲಿ 2 ಕ್ಯಾಚ್ ಬಿಟ್ಟದ್ದು ಆಯುಷಿ ಅವರದು. ಬ್ಯಾಟಿಂಗ್ ಅಂತ ಬಂದಾಗ ರಿಟೈರ್ಡ್ ಔಟ್ ಆಗಿದ್ರು, ಫೀಲ್ಡಿಂಗಲ್ಲಿ ಸಹ ಕಾಂಟ್ರಿಬ್ಯೂಷನ್ ಇರಲಿಲ್ಲ. ಈ ಥರದ ಒಂದು ಕೆಟ್ಟ ಫೀಲ್ಡಿಂಗ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅಫ್ಕೋರ್ಸ್ ಬೌಲಿಂಗ್ ಅಂತ ಬಂದಾಗ ಸ್ವಲ್ಪ ಲೂಸ್ ಬೌಲಿಂಗ್ ಇತ್ತು. ಬಟ್ ಕಮಾನ್, ಹರ್ಮನ್ ಪ್ರೀತ್ ಕೌರ್ ಅಲ್ಲ, ಆಲ್ರೆಡಿ ಪ್ರೂವನ್ ಪ್ಲೇಯರ್. ಸೊ ಅವರ ಎದುರು ಅಂದರೆ ಅವರು ಒಂದು ಒಳ್ಳೆ ಲಯದಲ್ಲಿದ್ದಾಗ ಎಂಥ ಸ್ಕೋರ್ ಕೂಡ ಚಿಕ್ಕದಂತ ಕಾಣ್ತದೆ. ಗುಜರಾತಿದು ಬೌಲಿಂಗು ಆಲ್ರೆಡಿ ಡೆಲ್ಲಿ ಅವರು ಚೇಸ್ ಮಾಡ್ತಿರುವಾಗಲೇ ಗೊತ್ತಾಯಿತು, ಇವ್ರದ್ದು ಬೌಲಿಂಗ್ ಸ್ಟ್ರಾಂಗ್ ಇಲ್ಲ ಅಂತ. ಬಟ್ ಸೋಫಿ ಡಿವೈನ್ ಅವರು ಹೇಗೋ ಒಂದು ಪವಾಡ ಮಾಡಿ ವಿನ್ ಮಾಡಿಸಿದ್ರು. ಬಟ್ ಇವತ್ತು ಪವಾಡ ಮಾಡಲಿಕ್ಕೆ ಆಗಲಿಲ್ಲ ಸೋಫಿ ಡಿವೈನ್ ಅವರಿಗೆ. 19.2 ಓವರ್ಸಲ್ಲಿ ಕೇವಲ 3 ವಿಕೆಟಿಗೆ 193 ರನ್ ಚಚ್ಚಿದ್ರು ಮುಂಬೈ ಇಂಡಿಯನ್ಸ್ ಅವರು. ಕಂಗ್ರ್ಯಾಚುಲೇಷನ್ಸ್ ಮುಂಬೈ ಇಂಡಿಯನ್ಸ್. ಆ್ಯಂಡ್ ಈ ಒಂದು ಸೋಲಿನ ಮುಖಾಂತರ ಗುಜರಾತ್ ಜೈಂಟ್ಸಿಗೆ ಈ WPL ಅಲ್ಲಿ ಮೊದಲ ಸೋಲು. ಬಟ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೊಂದು ಕೆಟ್ಟ ರೆಕಾರ್ಡ್. ಮುಂಬೈ ಇಂಡಿಯನ್ಸನ್ನು ಇನ್ನೂ ಕೂಡ ನಾವು ಸೋಲಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಅವರು ವಿಮರ್ಶನೆ ಮಾಡಿಕೊಳ್ಬೇಕು. ಯಾಕೆ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿ ನಾವು ದಾರಿ ತಪ್ತಾ ಇದ್ದೇವೆ ಅಂತ. ನಾನು ಐ ಥಿಂಕ್ ಏನು ಆಕ್ಷನ್ ಆದಾಗ ಹೇಳಿದೆ, ಗುಜರಾತ್ ತುಂಬ ಅವರ ಫಾರಿನ್ ಪ್ಲೇಯರ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ ಅಂತ. ಇವತ್ತು ಭಾರತಿ ಫುಲ್ಮಲ್ಲಿ ಅವರು ಮತ್ತು ಕನಿಕಾ ಅಹುಜಾ ಅವರೆಲ್ಲ ಆಡಿದ್ದಾರೆ. ಬಟ್ ನೋಡಿ ಬೌಲಿಂಗ್ ಇವತ್ತು ಎಂತ ಸಹ ಇರಲಿಲ್ಲ. ಸೊ ಅವರದ್ದು ಪ್ರಾಬ್ಲಮ್, ಗುಜರಾತಿದ್ದು ಪ್ರಾಬ್ಲಮ್ ಏನು ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಿನ್ನೆ ಯಾರೆಲ್ಲ ನನ್ನ ವಿಡಿಯೋಗೆ ಹೈಪ್ ಬಟನ್ ಕ್ಲಿಕ್ ಮಾಡಿದಿರೋ, ಥ್ಯಾಂಕ್ ಯು ಸೋ ಮಚ್. ತುಂಬ ಅದು ನಮಗೆ ಹೆಲ್ಪ್ ಆಗ್ತದೆ, ಹೊಸ ಆಡಿಯನ್ಸಿಗೆ ನಮ್ಮ ವಿಡಿಯೋ ರೀಚ್ ಆಗಲಿಕ್ಕೆ ನಿಮ್ಮ ಈ ಥರದ ಒಂದು ಸಹಕಾರ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇವತ್ತು ಯಾರಿಗಾದರೂ ಹೈಪ್ ಬಟನ್ ಕ್ಲಿಕ್ ಮಾಡಲಿಕ್ಕೆ ಆಗೋದಿದ್ರೆ ದಯವಿಟ್ಟು ಕ್ಲಿಕ್ ಮಾಡಿ. ಯಾಕಂತಂದರೆ ವಾರಕ್ಕೆ 3 ಸಲ ಮಾತ್ರ ನೀವು ಕ್ಲಿಕ್ ಮಾಡಬಹುದು. ಸುಮಾರು ಜನ ಪಾಪ ನಿನ್ನೆ ನನ್ನ ವೀಡಿಯೋಗೆ 3 ಸಲ ಹೈಪ್ ಬಟನ್ ಕ್ಲಿಕ್ ಮಾಡಿದ್ದಾರೆ. ಸೊ ಅವರು ಕ್ಲಿಕ್ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನೆ ಹೈಪ್ ಬಟನ್ ಕ್ಲಿಕ್ ಮಾಡಲಿಕ್ಕೆ ಆಗದಿದ್ದವರು ಇವತ್ತು ಕ್ಲಿಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಸೊ ದ್ಯಾಟ್ ವಿಡಿಯೋ ಹೊಸ ಆಡಿಯನ್ಸಿಗೆ ರೀಚ್ ಆಗ್ತದೆ, ಹೊಸ ಆಡಿಯನ್ಸಿಗೆ ನಮ್ಮ ಚಾನಲ್ ಬಗ್ಗೆ ಗೊತ್ತಾಗ್ತದೆ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರಿಯಾಗಿ ಬರುವ ನಮಸ್ಕಾರ.